ಚೆನ್ನಾಗಿ ಬರ್ತದೆ ನಿಂಗೆ. ವರ್ಗದ ಜನರು ಫಿಕ್ಸ್ ಆಗ್ಬಿಡ್ತಿದ್ರು, ನಮ್ಮ ಹುಡುಗ ಇಷ್ಟ ಬಿಡು. ತಿಂಗಳಿಗೆ ಒಂದ್ಸಲ ಮಾಡ್ಬೇಕಂದ್ರೆ ಅದು ಕಷ್ಟನೇ ಪೇರೆಂಟ್ಸ್ಗೆ ಈಗಿನ ಕಾಲದಲ್ಲಿ. ಮನೆಯಲ್ಲಿ ಗಲಾಟೆ ಮಾಡ್ತಾಳೆ, ಚೆನ್ನಾಗಿ ಊಟ ಮಾಡಲ್ಲ, ಮಲ್ಗಲ್ಲ ಬೇಗ ಅಂತ ಹೇಳೋಣ ಅನ್ಕೊಂಡಿದ್ದೆ. ಅಯ್ಯಪ್ಪ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇದೆ ಆಚೆ. ಇಡೀ ಅರ್ಧ ಮೈಸೂರೇ ತಿರುಗಬೇಕೇನೋ ಗೊತ್ತಿಲ್ಲ, ಅಷ್ಟೊಂದು ಕೆಲಸ ಇದೆ. ಅದಕ್ಕಾಗಿ ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲರೂ ರೆಡಿಯಾಗಿದ್ದೀವಿ, ಫ್ಯಾಮ್ಲಿ ಎಲ್ಲ ರೆಡಿಯಾಗಿದ್ದೀವಿ. ಸೊ ಇನ್ನೇನು ತಿಂಡಿ ತಿನ್ಕೊಂಡು ಹೊರಟ್ಬಿಡ್ಬೇಕು. ಇಂದಿನ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲ ಥರದ ತರಕಾರಿಗಳನ್ನೆಲ್ಲ ಹಾಕಿ ಒಂದು ಪಲ್ಯ ಮಾಡಿದ್ದೀನಿ. ಅಂದರೆ ಬ್ರೆಡ್ ಜೊತೆಗೆ ಇದನ್ನು ಹಾಕಿಬಿಟ್ಟು ಸರ್ವ್ ಮಾಡೋದಷ್ಟೇ, ಇನ್ನೇನಿಲ್ಲ. ಇದು ನಂದು ಫೇವ್ರೇಟ್ ಸ್ಯಾಂಡ್ವಿಚ್. ಇದು ಚಿಕ್ಕ ಹುಡುಗರು ಇರುವಾಗ, ಅದು ಸ್ಕೂಲ್ಗೆ ಹೋಗ್ತಿದ್ವಲ್ಲ ಆವಾಗ, ಅಲ್ಲಿ ಬೇಕರಿಯಲ್ಲೆಲ್ಲ ಮಾರ್ತಾ ಇದ್ರು. ಹೌದು, ಇವಾಗ ಒಂದೇ ಬ್ರೆಡ್ ಮೇಲೆ ಇಷ್ಟೊಂದು ಎಲ್ಲ ವೆಜಿಟೇಬಲ್ ಇದೇ ಥರ. ಏನಿದು ಕರ್ರಿನಾ ಕುರ್ಮಾನ? ಕರ್ರಿ ಅನ್ಬೋದು, ಕುರ್ಮಾ ಅನ್ಬೋದು, ಅದನ್ನ ಹಾಕಿ ಇಡ್ತಾ ಇದ್ರು. ಏನ್ ಸ್ಮೆಲ್ ಬರ್ತಾ ಇರ್ತದೆ, ಬೆಳಿಗ್ಗೆ ಮಾಡ್ತಾ ಇದ್ರ. ಘಮ ಘಮ ಘಮ. ₹2 ಒಂದಿರ್ಬೇಕು ಅವಾಗ. ಅವತ್ತು ತಿನ್ಕೊಂತ ಹೋಗೋದು ಸ್ಕೂಲ್ಗೆ. ಸೇಮ್ ಇದು ಕೂಡ ಅದೇ ಟೇಸ್ಟೇ ಬರುತ್ತೆ. ಬಟ್ ನಾನು ಇನ್ನೂ ಎಕ್ಸ್ಟ್ರಾ ಬೇರೆ ಕಾರ್ನ್ ಇಂಥದ್ದೆಲ್ಲ ಜಾಸ್ತಿ ಹಾಕಿ ಮಾಡಿರ್ತೀನಿ, ಸಖತ್ತಾಗಿರುತ್ತೆ. ಆ್ಯಂಡ್ ಇನ್ನು ನಾನು ನೈಟೇ ಗೋಡಂಬಿ ಮತ್ತು ಬಾದಾಮಿನ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಒಂದು ಮಿಲ್ಕ್ ಶೇಕ್ ಏನಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಎಲ್ಲೋಯ್ತು ಫ್ರೂಟ್ ಅದು? ಫ್ರೆಂಡ್ಸ್, ಲಾಸ್ಟ್ ಟೈಮ್ ನಾವು ಸಂತೆಗೆ ಹೋಗಿದ್ವಲ್ವಾ, ಆವಾಗ ಅವಕಾಡೋ ಮತ್ತು ಇದು ಎಗ್ ಫ್ರೂಟ್ ತೊಗೊಂಡು ಬಂದಿದ್ದೆ. ಇದಂತೂ ಹಣ್ಣು ಆಗಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿತು. ನೋಡಿ ಸಾಫ್ಟಾಗಿ ಆಗಿದೆ. 2 ಹಣ್ಣು ತೊಗೊಂಡು ಬಂದಿದ್ವಿ, ಬಟ್ ಅದು ಇನ್ನೂ ಕಾಯಿ ಇದೆ ರಾಜು. ಕಾಯಿ ಯೂಸ್ ಮಾಡಬಾರ್ದಂತೆ, ಈ ಥರ ಫುಲ್ಲಾಗಿ ರೈಪ್ ಆಗಿರ್ಬೇಕಂತೆ ಹಣ್ಣು. ಅಲ್ಲ, ರೈಪ್ ಆಗಿದ್ರೇನೆ ಚೆನ್ನಾಗಿರುತ್ತೆ ಟೇಸ್ಟ್, ಅದನ್ನೇ ಯೂಸ್ ಮಾಡ್ಬೇಕಂತಂದ್ರು. ಇದು ಒಂದಿದೆ, ಇದು ಒಂದು ಹಣ್ಣಾಗಿದೆ. ಏನು ಮಾಡೋಕೆ ಗೊತ್ತಾಗ್ತಾ ಇಲ್ಲ. ಬಟ್ ಎರಡು ಸುಮ್ಮನೆ ಸೊ ಮಿಲ್ಕ್ ಶೇಕ್ ಮಾಡ್ಕೊಂಡ್ಬಿಡ್ಬೇಕು ಸುಮ್ಮನೆ. ಮಿಲ್ಕ್ ಶೇಕ್ ಬೆಟರ್ ನೋಡು. ಸೊ ಇದರಿಂದ ಮಿಲ್ಕ್ ಶೇಕ್ ಸಪ್ರೇಟ್ ಮಾಡ್ತೀನಿ, ಇದರಿಂದ ಸ್ವಲ್ಪ ಮಾಡ್ತೀನಿ. ಎರಡಿಂದ ಬೆಳಿಗ್ಗೆ ಫುಲ್ ಎನರ್ಜಿ ಸಿಗುತ್ತೆ. ಎಂಟೈರ್ ಡೇ ತಿರುಗಬಹುದು. ಹೈ ಪ್ರೋಟೀನ್ ಇರುತ್ತೆ, ಗುಡ್ ಫ್ಯಾಟ್ಸ್ ಇರುತ್ತೆ ಇದರಲ್ಲಿ ಹೈ ಪ್ರೋಟೀನ್ ಇರುತ್ತೆ. ಸೊ ಎರಡು ಮಿಕ್ಸ್ ಮಾಡಬಾರ್ದು, ಸಪ್ರೇಟ್ ಮಾಡಬೇಕು. ಈಗ ಅದು ಒಂದು ಕೆಲಸ ಇದೆ. ಹೊಟ್ಟೆ ಒಳಗೆ ಹೋದ್ಮೇಲೆ ಎಲ್ಲ ಮಿಕ್ಸ್. ಬಟ್ ಟೇಸ್ಟ್ ಬೇರೆ ಆಗತ್ತಲ್ಲ. ಸ್ವಲ್ಪ ಇಲ್ಲಿ ಆಗೋ ಕೆಮಿಕಲ್ ರಿಯಾಕ್ಷನ್ ಬೇರೆ, ಹೊಟ್ಟೆ ಒಳಗಡೆ ಆಗೋ ಕೆಮಿಕಲ್ ರಿಯಾಕ್ಷನ್ ಬೇರೆ. ಯಪ್ಪಾ, ಇವರು ಇಷ್ಟು ಕೇಳಿದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತಾರೆ ನನಗೆ. ಇವರು ಕೆಲವೊಂದ್ಸಲ ಡಾಕ್ಟರ್ ಆಗೋಗ್ಬಿಡ್ತಾರೆ ರಾಜನ್. ಮತ್ತೆ ಯಾರಿಗೆ ಹೇಳ್ಬೇಕು ನಾನು? ಕರೆಕ್ಟ್ ಹೇಳೋದು ಕರೆಕ್ಟ್. ಇಷ್ಟು ದಿವಸ ಕಲ್ತಿದ್ದೆಲ್ಲ ಹೊರಗಡೆ ಅವ್ರಿಗೆ ಹೇಳೋಕೆ ಬರಲ್ಲ. ಇದು ಚಿಯಾ ಸೀಡ್ಸ್ ಫ್ರೆಂಡ್ಸ್. ಇದನ್ನ ಚೆನ್ನಾಗಿ ಸೋಕ್ ಮಾಡಬೇಕು, ಸೋಕ್ ಮಾಡಿನೇ ತಿನ್ಬೇಕು ಚಿಯಾ ಸೀಡ್ಸ್. ಸೊ ಹಾಗಾಗಿ ನೆನೆಸಿಟ್ಟಿದ್ದೀನಿ, ಹಾಕ್ಕೊಂಬಿಡೋಣ. ಚಿನಿಮಾ, ನಿಂಗೆ ಯಾವ್ದು ಬೇಕು? ಅಲ್ಲಿ ನೋಡಲ್ಲಿ ಬೆಳಗ್ಗೆನೆ ಓಡೋದು. ವಾವ್, ಚಿನ್ನಿಮಾ ಸೂಪರ್. ಚಿನಿಮಾ ಇವಾಗ ಕೀಬೋರ್ಡ್ ಕ್ಲಾಸಿಗೆ ಹೋಗ್ತಾ ಇದ್ದಲ್ಲೇ, ಅಂದರೆ ಸ್ಕೂಲಲ್ಲೇ ಕೀಬೋರ್ಡ್ ಕ್ಲಾಸ್ ಹೇಳ್ಕೊಡ್ತಾರೆ. ಹಾಗಾಗಿ ಅಲ್ಲೇ ಜಾಯಿನ್ ಮಾಡಿಸಿದ್ದೀವಿ. ಅದರಲ್ಲಿ ಸ್ವಿಮ್ಮಿಂಗ್ ಇತ್ತು, ಕರಾಟೆ ಇತ್ತು, ಮತ್ತು ಕೀಬೋರ್ಡ್ ಇತ್ತು. ಏನಾರ ಝುಂಬಾ ಹೇಳ್ಕೊಡ್ತಾರಾ? ಹಾಂ, ಇದೇನಪ್ಪ ಇದು? ಏನು ಝುಂಬಾ ಇದೆಯಾ? ಜುಂಬಾ ಇದೆಯಾ? ಇರಬೇಕು, ಹೇಳಿದ್ರಲ್ಲ. ಹೌದು. ನನಗೆ ನೆನಪಿಲ್ಲ. ಡ್ಯಾನ್ಸ್ ಇದೆಯಾ? ಸೊ ಅವಳು ಡ್ರಾಯಿಂಗ್ ಕಲಿಬೇಕಂತೇಳಿ ತುಂಬ ಆಸೆ ಇತ್ತು. ಬಟ್ ಇನ್ನೂ ಅದು ಡ್ರಾಯಿಂಗ್ ಕ್ಲಾಸ್ ಏನೂ ಇರಲಿಲ್ಲ. ಇಷ್ಟು ಆಪ್ಷನ್ ಇತ್ತು. ಅದರಲ್ಲಿ ಅವಳಿಗೆ ಕೀಬೋರ್ಡ್ ಅದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಸ್ಟಾರ್ಟಿಂಗಲ್ಲಿ 2 ಹಾಕ್ಬಿಟ್ಟಿದೆ, ಡ್ರಾಯಿಂಗ್ ಕ್ಲಾಸ್, ಮ್ಯೂಸಿಕ್ ಕ್ಲಾಸ್. ಬಟ್ ಒಂದೇ ತಗೊಳ್ಬೇಕಾಗಿತ್ತು. ಒಂದೇ ತಗೋಬೇಕು ಅಂತ ಹೇಳಿದ್ರು ಅವರು.
ಅಂದರೆ ಮಕ್ಳಿಗೂ ಹೆವಿ ಆಗಿಬಿಡುತ್ತೆ, ಕಷ್ಟ ಆಗತ್ತಲ್ಲ ಅಂಥೇಳಿ. ಬಟ್ ನೋಡಿ ಎಷ್ಟು ಜನಗಳು ಈಗ ಮನೇಲಿ ತಗೊಂಡು ಏನೋ ಒಂದು ಸಾಂಗ್ ಇಟ್ಕೊಂಡು ಆಡ್ಬಿಡ್ತಾಳೆ. ಇದು ನಿನ್ನೆ ಏನೋ ಹೇಳ್ಕೊಟ್ಟಿದ್ದಾರಂತೆ. ಸೊ ಹಂಗಾಗಿ ನಾನು ಇಲ್ಲಿ ಕಿಚನಲ್ಲಿ ಅಡುಗೆ ಮಾಡ್ತಾ ಇದ್ದೆ ನಿನ್ನೆ. ಅವಳು ನುಡ್ಸೋದು ನೋಡಿ ನನಗೆ ಶಾಕ್ ಆಯ್ತು, ಎಷ್ಟು ಚೆನ್ನಾಗಿ ಅದು ಮೆಲೋಡಿ ಚೆನ್ನಾಗಿ ಬರ್ತಾ ಇದೆಯಲ್ಲ ಅಂತ. ಅದು ನೋಡಿನೇ ಅನಿಸ್ತು ಚಿನಿಮಾಗ ಒಂದು ಕೀಬೋರ್ಡ್ ಕೊಡಿಸ್ಬಿಡೋಣ ಅನ್ಸೋದಂತ. ನನಗೆ ಕೇಳೋಕ್ಕೆ ತುಂಬ ಇಷ್ಟ. ಅವಳು ಚೆನ್ನಾಗಿ ನುಡಿಸ್ತಾ ಇದ್ದಾಳೆ, ಕಲಿತಾ ಇದ್ದಾಳಲ್ಲ, ಅದು ಖುಷಿ ಆಗುತ್ತೆ. ಚೆನ್ನಾಗಿ ಬರ್ತಾಯಿದೆ ನಿಮಗೆ ಕೀಬೋರ್ಡ್ ತರೋಣ, ಓಕೆನಾ? ಹಾಂ ಸರಿ ಫ್ರೆಂಡ್ಸ್, ಇದು ಫಸ್ಟು ಸಿಪ್ಪೆನೆಲ್ಲ ಬಿಡಿಸ್ಬಿಡ್ಬೇಕಂತೆ. ಒಳಗೆ ಒಳ್ಳೆ ಬಟರ್ ಥರ ಇದೆ ನೋಡಿ. ಮಮ್ಮಿ ಬಟ್ ಮ್ಯಾಂಗೋ ಥರ ಅಲ್ಲ, ಚೆನ್ನಾಗಿದೆ, ಟೇಸ್ಟ್ ಮಾಡು. ಚೆನ್ನಾಗಿದೆ ಫ್ರೆಂಡ್ಸ್. ಚೆನ್ನಾಗಿಲ್ಲ ಅಲ್ಲ? ಚೆನ್ನಾಗಿದೆ. ನಾನು ನೋಡ್ತೀನಿ. ಚೆನ್ನಾಗಿದೆಯಾ? ಡೇಟ್ಸ್ ಥರ. ಡೇಟ್ಸ್ ಥರನಾ? ಹೌದಾ? ನೀಟಾಗಿದೆ. ಹೌದಾ? ಎಲ್ಲರಿಗೂ ಸ್ವಲ್ಪ ಸ್ವಲ್ಪನೇ ಇರೋದೇ ಒಂದು ಹಣ್ಣು. ಇದೆ ಅಲ್ಲ, ಅದು ಇನ್ನೂ ಹಣ್ಣಾಗಿಲ್ಲ. ಚೆನ್ನಾಗಿಲ್ಲ. ತುಂಬ ಎಲ್ಲ ಒಂದು 5-6 ಹಣ್ಣು ಮಿಕ್ಸ್ ಮಾಡಿದ್ರೆ ಇದ್ದಂಗೆ ಹಂಗಿರುತ್ತೆ. ಹೆಂಗಿದೆ? ಚೆನ್ನಾಗಿದೆ. ಡೇಟ್ಸ್ ಥರನಾ? ಡೇಟ್ಸ್ ಥರ. ಸ್ವಲ್ಪ ಡೇಟ್ಸ್ ಥರ ಕೂಡ ಇದೆ. ಅವಳು ನೋಡಿ ಎಷ್ಟು ಚೆನ್ನಾಗಿ ಗಮನಿಸಿದಳಲ್ಲ. ಡೇಟ್ಸ್ ಥರನೇ ಟೇಸ್ಟ್ ಬರ್ತಾ ಇದೆ. ನಂಗೆ ಗೊತ್ತಾಯ್ತು ಒಂದ್ಸಲ. ಯಪ್ಪ ಯಾವ ಪರಿ ಹಣ್ಣಾಗಿದೆ ನೋಡಿಲಿ. ಮ್ಯಾಂಗೋ ಬಟ್ ಇದು ಕಲರ್ ಇದೆ. ಸಿಪ್ಪೆ ತೆಗಿಬೋದೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ಎಲ್ಲ ತೆಗ್ದಾಕ್ತಾ ಇದ್ದೀನಿ. ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನೋಡ್ಬೇಕು ಇಂಟರ್ನೆಟ್ನಲ್ಲಿ ಯಾವ ಥರ ಅದು ಮಾಡ್ತಾರೆ ಅಂತ. ನೋಡ್ಬೇಕು, ಸ್ವಲ್ಪ ರಿಸರ್ಚ್ ಮಾಡಿದ್ರೆ. ನಾನು ಹಾಕ್ತೀನಿ. ಬೇಡ ಚಿನ್ನಿಮ್ಮ, ಮೆತ್ತಗಾಗೋಗಿ. ಬೀಜ ಏನೂ ಇಲ್ಲ? ಬೀಜ ಇದೆ ಇಲ್ಲಿ. ಸೊ ಇದನ್ನೊಂದು ಜಾರ್ಗೆ ಹಾಕೊಂಡ್ಬಿಡೋಣ. ನೋಡಿಲಿ ಎಷ್ಟು ದಪ್ಪ ಇದೆ ಬೀಜ. ಕೆಲವರು ಹೇಳಿದ್ರು ನನಗೆ ಅದು ಬೀಜ ಹಾಕಿ ಗಿಡ ಬರುತ್ತೆ ಅಂತ. ನೋಡೋಣ, ಅದು ಒಂದು ಟ್ರೈ ಮಾಡಿಬಿಡೋಣ. 2 ಇದೆ. ಎಷ್ಟು ಸಾಫ್ಟ್ ಇದೆ ನೋಡು. ಈಗ ಅದನ್ನ ಮಿಲ್ಕ್ ಶೇಕ್ ಮಾಡಬೇಕು. 2 ಬೀಜ. 2 ಬೀಜ. 2 ಬೀಜ ಬೀಳುತ್ತಾ ಫ್ರೆಂಡ್ಸ್? ಇನ್ನು ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಇದು ಬಾದಾಮಿ ಮತ್ತು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಾಲು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ಅದು ಸಿಹಿ ತುಂಬಾ ಇದೆ, ಹಾಗಾಗಿ ನಾನು ಏನೂ ಹಾಕಿಲ್ಲ. ಇನ್ ಕೇಸ್ ಏನಾದ್ರು ನೀವು ಈ ಫ್ರೂಟಿಂದ ಟ್ರೈ ಮಾಡ್ತಾ ಇದ್ದರೆ ಸೊ ಡೇಟ್ಸ್ ಹಾಕ್ಕೊಂಬಿಡಿ, ಹೆಲ್ತಿಯಾಗಿ ಚೆನ್ನಾಗಿರುತ್ತೆ. ನಾನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ಟೇಸ್ಟ್ ಮಾಡಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಸಿಹಿ ಇದೆ ಅದು, ಹಾಗಾಗಿ ಹಾಕಿಲ್ಲ. ಮುಚ್ಚಿ ಈ ಥರ ಇರೋದು ಕರಿಬೇಳೆ. ನನಗೆ ಈ ಥರ ಹೊಸ ಹೊಸ ರೆಸಿಪಿಗಳು ಕಲಿಬೇಕಂದ್ರೆ ತುಂಬ ಇಷ್ಟ ಆಗತ್ತೆ. ಕೆಲವೊಂದು ಸಲ ಮಿಸ್ಟೇಕ್ಗಳು ಕೂಡ ಆಗತ್ತೆ, ಅದರಿಂದನೇ ಅಲ್ವಾ ಕಲಿಯೋದು. ಜೊತೆಗೆ ವೆರೈಟಿ ಫುಡ್ನ ಟೇಸ್ಟ್ ಮಾಡಬೇಕಂದ್ರೂ ಕೂಡ ನಮ್ಮ ಫ್ಯಾಮ್ಲಿಗೆ ತುಂಬ ಇಷ್ಟ. ಮಮ್ಮಿ ಹಂಗೆ ಯೋಗರ್ಟ್ ಥರ ಆಗಿಬಿಟ್ಟಿದೆ ಅಲ್ಲ. ಮ್ಯಾಂಗೋ ಜ್ಯೂಸ್ ಇದ್ದಂಗಿದೆ. ಕಲರ್ ಏನು ಸಖತ್ತಾಗಿದೆ ಅಲ್ಲ. ಇದೊಂದು ಸ್ವಲ್ಪ ಏನು ಮಾಡ್ತೀಯಾ ಫ್ರೆಂಡ್ಸ್? ನಂಗೆ ಯಾಕೋ ಅವಕಾಡೋ ಜ್ಯೂಸ್ ಬೇಡ ಅಂತ ಅನ್ಸುತ್ತೆ. ಇದೇ ಹೆವಿ ಆಗೋಗ್ಬಿಡತ್ತೆ. ಸಾಕ್ಬಿಡಿ. ಅವರು ಆದ್ರೂ ಹೇಳಿದ್ರು ಅವರು, ಒಂದು ಫ್ರೂಟಲ್ಲೇ ನೀವು ಆರಾಮಾಗಿ 4 ಜನ ಕುಡಿಬೋದು ಅಂತ. ಹೌದಾ? ನೋಡಿ, ಬಟ್ ಈಗ ಥಿಕ್ನೆಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನೋಡಲಿ. ಒಂದೇ ಒಂದು ಡೇಟ್ಸ್ ಹಾಕಿದೆ ನಾನು, ಅಷ್ಟು ಸ್ವೀಟ್ ಅನಿಸ್ಲಿಲ್ಲ, ಹಾಗಾಗಿ ಒಂದು ಆ್ಯಡ್ ಮಾಡಿದ್ದೀನಿ. ಒಳ್ಳೆ ಐಸ್ ಕ್ರೀಮ್ ಥರ ಇದೆ. ಹೌದಾ? ಇದಕ್ಕೆ ಇನ್ನೊಂದು ಕೆಲಸ ಮಾಡ್ತೀನಿ. ಈಗ ಇದು ಉಳಿದಿರೋ ನಟ್ಸ್ನೆಲ್ಲ ಹಾಕಿ ಇನ್ನೂ ಸ್ವಲ್ಪ ಹಾಲೆಲ್ಲ ಹಾಕಿ ಇದನ್ನೇ ಮಾಡಿಬಿಡಿದೆ. ತುಂಬ ತಿಕ್ಕಾಗಿ ಹೋಯ್ತು ಇದು. ನೋಡು, ಟೇಸ್ಟ್ ಮಾಡೋದು ತುಂಬ ಚೆನ್ನಾಗಿದೆ ಶರಣ್. ಟೇಸ್ಟ್ ಸಖತ್ತಾಗಿದೆ ಅಲ್ಲ. ಹೇಗಿದೆ? ಹಾಲು ಥರ ಇದೆಯಾ?
ನಂದು ಫೇವ್ರೇಟ್ ಮಮ್ಮಿ, ನನ್ನ ಫೇವ್ರೇಟ್ ಅದು. ಹೌದಾ? ಸೊ ಒಂದು ಫ್ರೂಟಲ್ಲಿ ಹೋಲ್ ಫ್ಯಾಮ್ಲಿ ತೊಗೋಬೋದು ಅಂದರೆ ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಥರ. ಸೊ ಇದ್ರ ಮೇಲೆ ಸ್ವಲ್ಪ ಚಿಯಾ ಸೀಡ್ಸ್ ಹಾಕ್ತಾ ಇದ್ದೀನಿ. ತಿಕ್ಕಾಗಿ ಚೆನ್ನಾಗಿದೆ ಫ್ರೆಂಡ್ಸ್, ಇದು ಜೆಲ್ಲಿ ಥರ ಇದೆ, ಜೆಲ್ಲಿ ಹಿಂಗೆ. ನನ್ನ ಡ್ರೆಸ್ ಎಲ್ಲ ಮ್ಯಾಚಿಂಗು. ಎಲ್ಲ ಮ್ಯಾಚಿಂಗ್ ಕುಡಿ. ಸಖತ್ತಾಗಿದೆ. ಹೌದಾ? ಸಖತ್ತಾಗಿದೆ ಅಂತೆ. ಇನ್ನು ಇವಾಗ ನನಗೆ ರಾಜುಗೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಈ ಥರ ರೆಡಿ ಮಾಡಿಕೊಂಡು 1-2 ಬ್ರೆಡ್ ತಿಂದರೆ ಸಾಕು, ಹೊಟ್ಟೆ ಫುಲ್ ಆಗಿಬಿಡತ್ತೆ. ಇದ್ರ ಜೊತೆಗೆ ಎಗ್ ಫ್ರೂಟ್ ಮಿಲ್ಕ್ ಶೇಕ್ನ ಸರ್ವ್ ಮಾಡ್ತಾ ಇದ್ದೀನಿ. ಎಲ್ಲರೂ ತಿಂಡಿ ತಿನ್ಕೊಂಡು ಈಗ ಫಸ್ಟು ಧೀರು ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ಇವತ್ತು PTM ಇದೆ, ಅದಕ್ಕಾಗಿ ಫಸ್ಟ್ ಧೀರು ಸ್ಕೂಲಿಗೆ ಹೋಗ್ತಾ ಇದ್ದೀವಿ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ, ಏಕೆಂದರೆ ಇದು ಸ್ಕೂಲ್ಗೆ ಸೇರಿಸಿದ್ಮೇಲೆ ಫಸ್ಟ್ ಮೀಟಿಂಗ್ ಆಗಿರೋದ್ರಿಂದ ಅವನ ಬಗ್ಗೆ ಏನು ಹೇಳ್ತಾರೆ, ಕ್ಲಾಸಲ್ಲಿ ಹೇಗಿರ್ತಾನೆ ಅದೆಲ್ಲ ತಿಳ್ಕೊಬೇಕಂತ ಇರುತ್ತಲ್ವಾ. ಬನ್ನಿ ಇವಾಗ ಧೀರು ಕ್ಲಾಸಿಗೆ ಹೋಗೋಣ. ಕ್ಲಾಸಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಮಾಡಿಸ್ತಾರಲ್ವಾ, ಕೆಲವೊಂದು ಬುಕ್ಸ್ ಎಲ್ಲ ತೋರಿಸಿದ್ರು. ನಾನು ಧೀರು ಕೇಳ್ತಾ ಇದ್ದೆ ಹೇಗೆ ಮಾಡಿದೆ ಇದೆಲ್ಲ ಅಂತ. ಅವನು ಚೆನ್ನಾಗಿ ಹೇಳ್ತಾ ಇದ್ದ. ಇನ್ನೊಂದೇನಪ್ಪ ಅಂದರೆ ಇವ್ರದ್ದು ಸಪ್ರೇಟ್ ಆ್ಯಪ್ ಇರುತ್ತೆ, ಎವ್ರಿ ಡೇ ಏನೆಲ್ಲ ಕ್ಲಾಸ್ ನಡೆಯುತ್ತೆ, ಮಕ್ಳು ಏನೆಲ್ಲ ಮಾಡ್ತಾರಲ್ವಾ ಅದೆಲ್ಲದ್ದು ಫೋಟೋಸ್ನ ಅದರಲ್ಲಿ ಹಾಕಿರ್ತಾರೆ. ಇನ್ನು ಧೀರು ಬಗ್ಗೆ ಏನು ಹೇಳಿದ್ರು ಗೊತ್ತಾ, ನನಗಂತೂ ಶಾಕ್ ಆಗಿಬಿಡ್ತು ಕೇಳಿ. ಧೀರು ತುಂಬ ಸೈಲೆಂಟ್ ಅಂತೆ, ಜೊತೆಗೆ ತುಂಬ ನೀಟ್ ಅಂತೆ. ಅವ್ನ ಮನೇಲೂ ಕೂಡ ತುಂಬ ನೀಟು, ಬಟ್ ಸೈಲೆಂಟ್ ಅಂದರೆ ನಂಗೆ ನಂಬಕ್ಕೆ ಆಗಿಲ್ಲ. ಮನೇಲಂತೂ ಪಾಪ ಅವಳನ್ನ ಹೆಂಗ್ ಹೊಡೆದಾಕ್ತಿರ್ತಾನೆ ಹಾಕಿ, ಅವಳನ್ನ ಅದು ಮುಟ್ಬೇಡ ಇದು ಮಾಡಬೇಡ ಈ ಥರ ಎಲ್ಲ ಹೇಳೋನು. ಇಲ್ಲಿ ಕ್ಲಾಸಲ್ಲಿ ತುಂಬ ಸೈಲೆಂಟ್ ಅನ್ನೋದೇ ತುಂಬ ಖುಷಿ ಆಯಿತು ನನಗೆ. ಫ್ರೆಂಡ್ಸ್, ಒಂದು ಪೇರೆಂಟ್ಸ್ ಮೀಟಿಂಗ್ ಮುಗೀತು, ಈಗ ಇನ್ನೊಂದಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಚಿನಿಮಾ ಪೇರೆಂಟ್ಸ್ ಮೀಟಿಂಗಿಗೆ. ಏನು ಹೇಳೋಣ ಚಿನಿಮಾ? ಚಿನಿಮಾ ಬಗ್ಗೆ ಏನು ಹೇಳೋಣ? ಚೆನ್ನಾಗಿರ್ತೀನಿ ಅಂತ. ಚೆನ್ನಾಗಿರ್ತೀಯ ಅಂತ? ಏನು ಚೆನ್ನಾಗಿರ್ತೀಯ ಅಂತ? ಸುಮ್ಮನೆ ಮಾಡ್ಕೊಂತೀನಿ. ಅಂದರೆ ಈಗ ನೀನು ಗುಡ್ ಗರ್ಲು, ಸುಮ್ಮನೆ ಇರ್ತಾಳೆ, ಸೈಲೆಂಟ್ ಆಗಿರ್ತಾಳೆ ಅಂತವೆಲ್ಲ ಹೇಳ್ಬೇಕಾ ನಾವು? ಕೇಳ್ತೀನಿ. ಮತ್ತೆ ಹೇಳಲ್ಲ ನೀನು. ಅವಳು ಚೆನ್ನಾಗಿರ್ತಾಳೆ, ಸೈಲೆಂಟ್ ಆಗಿರ್ತಾಳೆ. ಅದೇ ನಮ್ಮ ಸ್ಕೂಲು. ಬಂತ ಚಿನಿಮಾ ಸ್ಕೂಲ್? ನಮ್ಮ ಮನೆಗೆ ಈ ಸೈಡ್ ಹೋಗೋದು. ಹಂಗ? ಪ್ಲೀಸ್ ಹೇಳು ಡ್ಯಾಡಿ. ಏನು ನಾನು ಚೆನ್ನಾಗಿರ್ತೀನಿ ಅಂತ ಮನೇಲಿ. ಮನೇಲಿ ಚೆನ್ನಾಗಿರ್ತೀನಿ ಅಂತ ಹೇಳು ಪ್ಲೀಸ್. ನೀನು ಚೆನ್ನಾಗಿದೆಯಾ ಅಂತ ಹೇಳಬೇಕಾ? ನೀನು ಚೆನ್ನಾಗಿಲ್ವಾ? ಇದ್ದೀನಿ. ಮತ್ತೆ ನಮ್ಮಮ್ಮ ಹೇಳಲ್ಲ. ನಮ್ಮಮ್ಮ ಹೇಳಲ್ಲ? ಏನು ಚೆನ್ನಾಗಿಲ್ಲ ನೀನು? ಮನೇಲಿ ಗಲಾಟೆ ಮಾಡ್ತಾಳೆ, ಚೆನ್ನಾಗಿ ಊಟ ಮಾಡಲ್ಲ, ಮಲ್ಗಲ್ಲ ಬೇಗ ಅಂತ ಹೇಳೋಣ ಅಂದ್ಕೊಂಡಿದ್ದೆ. ಅದೆಲ್ಲ ಹೇಳ್ಬಾರ್ದು, ಉಲ್ಟಾ ಹೇಳ್ಬೇಕಂತ ನಾನು. ಹೌದಾ? ಅವಳು ನಿನ್ನೆಯಿಂದ ನನ್ನ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾಳೆ. ನಾಳೆ ನಮ್ಮ ಕ್ಲಾಸಲ್ಲಿ ನೀನು ಇದನ್ನೇ ಹೇಳ್ಬೇಕು ನಮ್ಮ ಮ್ಯಾಮ್ಗೆ, ಹಿಂಗೆ ಹೇಳಬೇಕು, ಅದು ಬಿಟ್ಟು ಏನೂ ಹೇಳ್ಬಾರ್ದು ಅಂತ. ಇನ್ನು ಇಲ್ಲಿ ಅವಳ ಕೆಲವೊಬ್ರು ಫ್ರೆಂಡ್ಸ್ನೆಲ್ಲ ಪರಿಚಯ ಮಾಡಿದ್ಲು, ಮತ್ತು ಧೀರುಗೆ ಎಲ್ಲ ತೋರಿಸ್ಕೊಂಡು ಬಂದ್ಲು, ಏನೆಲ್ಲ ಆಟಾಡ್ತಾಳೆ, ಹೆಂಗೆ ಆಟಾಡಬೇಕು ಅಂತ. ಇನ್ನು ಇವಾಗ ಚಿನಿಮಾ ಟೀಚರ್ಗೆ ಕೇಳಬೇಕು ಹೇಗಿರ್ತಾಳೆ, ಏನು ಮಾಡ್ತಾಳೆ ಅಂತ. ಫ್ರೆಂಡ್ಸ್, ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನು ಟೈಮ್ ಬಂದುಬಿಟ್ಟು 12 o'clock ಆಗಿತ್ತಲ್ಲ, ನಮ್ಮ ಧೀರುದಿದ್ದು ಮಲ್ಗೋ ಟೈಮ್ 12:30ಗೆ. ಸೊ ಹಂಗಾಗಿ ಬೇಗ ಕರ್ಕೊಂಡು ಬಂದುಬಿಟ್ಟೆ ಮನೆಗೆ. ಎಷ್ಟು ಇದಾಗ್ಬಿಡ್ತು ಗೊತ್ತಾ, ನಿಜ. ಮಕ್ಕಳು ಬೆಳೀತಾ ತಂದೆ ತಾಯಿಗಳಿಗೆ ಎಷ್ಟೊಂದು ರೆಸ್ಪಾನ್ಸಿಬಿಲಿಟೀಸು ಮತ್ತು ಟೈಮ್ ಎಷ್ಟೊಂದು ಕೊಡಬೇಕಾಗತ್ತೆ. ನಾವು ಅಂದ್ಕೊಳ್ತೀವಲ್ಲ ಅವ್ರು ಬೆಳೆಯೋರ್ಗೂ ಒಂದು ಟೈಮ್ ಕೊಟ್ಟರೆ ಸಾಕು ಅಂತ. ಅವ್ರು ಬೆಳೆದ ಮೇಲೆ ಕೂಡ ಬೇರೆ ಥರ ಟೈಮ್ ಕೊಡಬೇಕನ್ನೋದು ಇವಾಗ ಅರ್ಥ ಆಗ್ತಾ ಇದೆ ಅಲ್ವಾ? ಹೌದು ಶರಣ್, ಅಂದರೆ ತುಂಬ ಟೈಮ್ ಕೊಡಬೇಕಾಗುತ್ತೆ. ರಿಸ್ಟ್ರಿಕ್ಷನ್ಸ್, ಅದನ್ನ ನೆನ್ಪಿಟ್ಕೊಳ್ಳೋದು, ರೂಲ್ಸ್, ಹೌದು, ಅವ್ರ ಟರ್ಮ್ಸ್, ಅದೆಲ್ಲ ನೆನ್ಪಿಟ್ಕೊಂಡು ಅಡುಗೆ ಮಾಡೋದಾಗಿರ್ಬೋದು, ಬಟ್ಟೆ ಹಾಕೋದಾಗಿರ್ಬೋದು. ಅಬ್ಬಬ್ಬಬ್ಬ ಎಷ್ಟೊಂದು ರೂಲ್ಸ್ ಇದೆ. ಇನ್ನೊಂದೇನು ಗೊತ್ತಾ, ಕೆಲವ್ರು ಹೇಳ್ತಿರ್ತಾರೆ, ಎಲ್ಲರೂ ಅಲ್ಲ ಕೆಲವರು ಮಾತ್ರ ಹೇಳ್ತಿರ್ತಾರೆ, ನಾವು ಅವಾಗ 4 ಜನನ 10 ಜನನ ಮಕ್ಕಳನ್ನ ಸಾಕ್ಬಿಟ್ವಿ, ಇವಾಗ 1-2-3 ಮಕ್ಕಳನ್ನ ನೋಡ್ಕೊಳಕ್ಕಾಗಲ್ವಾ ನಿಮಗೆ
ಅದು ಏನು ದೊಡ್ಡ ಕಷ್ಟನಾ? ನಾವಂತೂ ಹೆಂಗೆ ಬೆಳೆಸಿದ್ವೋ ಏನೋ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಅದು ನಿಜ, ಆವಾಗಿನ ಕಾಲ ಬೇರೆ ಇತ್ತು. ಬಟ್ ಈಗಿನ ಕಾಲ ಹೆಂಗಿದೆ ಅನ್ನೋದು ತುಂಬ ಜನರಿಗೆ ಗೊತ್ತು. ಬಟ್ ಕೆಲವ್ರು ಏನು ಅಂದ್ಕೊಳ್ತಾರೆ ಅಂದರೆ ಈಸಿ ಇದೆ, ಮಕ್ಳನ್ನ ಬೆಳೆಸೋದು ಏನು ದೊಡ್ಡ ಕಷ್ಟ ಅಲ್ಲ, ಆಡ್ಕೊತ ಬೆಳೆದು ಬಿಡ್ತಾರೆ ಅಂತ ಹೇಳ್ತಾರೆ. ಅದು ಕರೆಕ್ಟೇ. ಬಟ್ ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ ಏನಾಗತ್ತೆ ಗೊತ್ತಾ, ನಾವೆಲ್ಲ ಹೆಂಗೆ ಓದ್ವಿ ಫ್ರೆಂಡ್ಸ್ ಅಂದರೆ, ನಾವು ಬೆಳಗ್ಗೆ ಹೋಗ್ತಾ ಇದ್ವಿ, ಸಾಯಂಕಾಲ ಬರ್ತಾ ಇದ್ವಿ. ನಮಗೆ ಸ್ನ್ಯಾಕ್ಸ್ ಅಂತೆ ಅದು ಇದು ಏನು ಕೊಟ್ಟು ಕಳಿಸ್ಬೇಕಾಗಿರ್ಲಿಲ್ಲ. ಜಸ್ಟ್ ಒಂದು 2 ರೂಪಾಯಿ 5 ರೂಪಾಯಿ ಕೊಟ್ಟರೆ ಸಾಕು, ಅದೇ ಖುಷಿ ಹಬ್ಬ ನಮಗೆ. ಅವಾಗ ಅಂದ್ರೆ ಕಾಂಪಿಟೇಷನ್ ಇರಲಿಲ್ಲ ಮಕ್ಕಳಿಗೆ. ಆಗಿನ ಕಾಲದಲ್ಲಿ ಹೆಂಗಿತ್ತು ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಇರಲಿಲ್ಲ. ನೀವು ಓದ್ತೀಯಾ ನಿನ್ ಲೈಫ್ ಒಳ್ಳೇದಾಗುತ್ತೆ, ನೀವು ಓದ್ಲಿಲ್ವಾ ಇಲ್ಲಿ ಕೆಲಸ ಮಾಡ್ಕೊಂಡು ಬಿದ್ದಿರಿ ಇಷ್ಟ. ಸಿಂಪಲ್ ಡಿಸಿಷನ್ ತಗೊಂಡು ಅದು ಫಿಕ್ಸ್ ಆಗ್ಬಿಟ್ಟಿದ್ರು. ಹೌದು. ಬಟ್ ಈಗ ಆ ಥರ ಇಲ್ಲ ಅಲ್ವಾ? ಕಂಪಲ್ಸರಿ ನೀನು ಓದಲೇಬೇಕು, ನಿಮ್ಮ ಮೇಲೆ ಬರಲೇಬೇಕು, ಈ ಥರ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇರುತ್ತೆ. ಅದು ಅಲ್ಲದೆ ಆಗಿನ ಕಾಲದಲ್ಲಿ 3-4 ಜನ 5-6 ಜನ ಮಕ್ಕಳು, ಒಬ್ಬರಾದ್ರೂ ಚೆನ್ನಾಗಿ ಆಗ್ಬಿಡ್ತಾರೆ, ಸಾಕ್ಬಿಡಿ ಅನ್ನೋದು ಅವ್ರಿಗೆ. ಬಟ್ ಈಗ ಇರೋದೇ ಒಬ್ರು ಇಬ್ರು, ಕಂಪಲ್ಸರಿ ಅವ್ರನ್ನ ಮಾಡಿಸ್ಲೇಬೇಕು ನೀನು, ಇಲ್ಲ ಅಂದ್ರೆ ಎಲ್ಲರೂ ನಿನಗೆ ಬೈತಾರೆ. ಆ ಪ್ರೆಷರ್ ಅಷ್ಟಿದೆ, ಕಾಂಪಿಟೇಷನ್ ಅಷ್ಟಿದೆ. ಸೊ ನಮ್ಗೆ ಟೈಮು ಅಷ್ಟೇ ಹೋಗುತ್ತೆ ಈಗ. ಅದ್ರ ಜೊತೆಗೆ ಏನಾಗತ್ತೆ ಗೊತ್ತಾ, ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು, ಈಗ ನಮ್ಗೆ ಮಕ್ಳಿಗೆ ಏನು ಬರುತ್ತೆ ಗೊತ್ತಾ, ಎಲ್ಲೋ ಡೇ, ರೆಡ್ ಡೇ, ಆ ಡೇ, ಈ ಡೇ ಅಂಥೇಳಿ ಏನೋ ಒಂದು ಬರ್ತಾನೆ ಇರತ್ತೆ. ಸೊ ಅದಕ್ಕೆ ತಕ್ಕನಂಗೆ ಅವ್ರನ್ನ ರೆಡಿ ಮಾಡಬೇಕು, ಅದಕ್ಕೆ ತಕ್ಕನಂಗೆ ಅದೇ ಕಲರ್ನಲ್ಲೇ ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ಬೇಕು, ಆ ಶೇಪಲ್ಲೇ ಬೇಕು ಅಲ್ವಾ? ನಾವೆಲ್ಲ ಓದಬೇಕಾದ್ರೆ ಇಂಥದ್ದೆಲ್ಲ ಇರಲಿಲ್ಲ, ಅಷ್ಟೊಂದೆಲ್ಲ ಇರಲಿಲ್ಲ. ಇದೇ ಕಳಿಸ್ಬೇಕು ಅದೇ ಕಳಿಸ್ಬೇಕು ಅಂತ. ನಾವಂತೂ ಬೆಳಗ್ಗೆ ತಿಂಡಿ ಮಾಡಿದ್ದು ಮಧ್ಯಾಹ್ನಕ್ಕೂ ತೊಗೊಂಡು ಹೋಗ್ತಾ ಇದ್ವಿ. ಸೊ ಆ ಥರ ಇತ್ತು. ಬಟ್ ಈಗಿನ ಕಾಲದ ಮಕ್ಕಳು ಸ್ವಲ್ಪ ಏನು ಚೇಂಜ್ ಇದ್ದೇ ಇರುತ್ತೆ, ಸ್ಕೂಲ್ಗಳೆಲ್ಲ ಚೇಂಜ್ ಇರುತ್ತೆ. ಅದಕ್ಕೆ ತಕ್ಕನಂಗೆ ನಾವು ಚೇಂಜ್ ಆಗಬೇಕು, ಅದಕ್ಕೆ ತಕ್ಕನಂಗೆ ನಾವು ಎಲ್ಲ ಪ್ರಿಪೇರ್ ಮಾಡಿ ಕಳಿಸ್ಬೇಕು. ಸೊ ತಂದೆ ತಾಯಿಗಳಿಗೆ ಅಲ್ಲಿ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಕೊಡಬೇಕಾಗತ್ತೆ. ನಾವು ಯೂಶ್ವಲಿ ಏನಾಗುತ್ತೆ ಗೊತ್ತಾ, 1 ದಿವಸ ಕೊಡ್ಬೋದು, 2 ದಿವಸ ಕೊಡ್ಬೋದು, ಅಲ್ವಾ? ಅದೇ ನಾವು ಏನು ವಾರಕ್ಕೊಂದ್ಸಲ ತಿಂಗಳಿಗೊಂದ್ಸಲ ಮಾಡಬೇಕಂದ್ರೆ ಅದು ಕಷ್ಟನೇ ಪೇರೆಂಟ್ಸ್ಗೆ ಈಗಿನ ಕಾಲದಲ್ಲಿ. ಅದು ನಾನು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಅದಾದಮೇಲೆ ಇನ್ನೊಂದೇನು ಗೊತ್ತಾ, ಮಕ್ಳಿಗೆ ಇವಾಗಿಂದನೇ ಚೆನ್ನಾಗಿ ಒಳ್ಳೆ ಆರೋಗ್ಯವಾಗಿರಬೇಕು, ಹೆಲ್ದಿ ಆಗಿರಬೇಕು ಅಂತ ಹೇಳಿ ಫಸ್ಟಿಂದನೇ ಆದಷ್ಟು ಜಂಕ್ ಕಡಿಮೆ ಮಾಡಿಬಿಟ್ಟು ಮನೇಲೇ ಹೆಲ್ದಿಯಾಗಿ ಅದನ್ನು ಪ್ರಿಪೇರ್ ಮಾಡಿ ಇದನ್ನು ಪ್ರಿಪೇರ್ ಮಾಡಿ. ನಮ್ದು ಈರಿಗೂ ಕೂಡ ಒಂದು ಚಾರ್ಟ್ ಇದೆ ಗೊತ್ತಾ, ಫುಡ್ ಚಾರ್ಟ್. ಅಂದ್ರೆ ಅವಾಗಿನ ಕಾಲದ ಮಕ್ಕಳಿಗೆ ಇದೆಲ್ಲ ಇರಲಿಲ್ಲ. ಹೌದು. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಕೆಮಿಕಲ್ ಫ್ರೀನೇ ಸಿಗ್ತಾ ಇತ್ತು, ಆಲ್ಮೋಸ್ಟ್ ಎಲ್ಲ ಆರ್ಗಾನಿಕ್ ಸಿಗ್ತಾ ಇತ್ತು. ಒಂದು 30 years ಬ್ಯಾಕ್ ನಾವು ನೋಡೋದಾದ್ರೆ ಮೋಸ್ಟ್ಲಿ ಅಟ್ಲೀಸ್ಟ್ ಒಂದು 50-70% ಆದ್ರೂ 50-70% ಆದ್ರೂ ಆರ್ಗಾನಿಕ್ ಸಿಗ್ತಾ ಇತ್ತು. ಹಾಗಾಗಿ ಈಗ ನಾವು ಚೂಸ್ ಮಾಡ್ಬೇಕು, ಇದು ಬೇಕು ಇದು ಬೇಡ. ಅವಾಗ ನಾವು ಪ್ಯಾರಲೈಸ್ ಬಿಸ್ಕೆಟ್ ತಿಂದಾದ್ರೂ ಹೋಗ್ಬಿಡ್ತಿದ್ವಿ ಅಲ್ವಾ? ಸ್ಕೂಲ್ಗೆ ಹಂಗೆ ಮಾಡ್ತಾ ಇದ್ವಿ. ಅದಂತೆ ನೀನನ್ನು ಅದು ಬೆಟರ್ ರಾಜು. ನಾವೇನ್ ಮಾಡ್ತಿದ್ವಿ ಗೊತ್ತಾ, ಸ್ಯಾಟರ್ಡೆ ಬಂತು ಅಂದ್ರೆ ಶನಿವಾರ ಬೆಳಗ್ಗೆನೆ ಹೋಗ್ಬೇಕಲ್ಲ, ಟೀಯಲ್ಲಿ ಅವಲಕ್ಕಿ ಹಾಕ್ಕೊಂಡು ತಿಂದ್ಬಿಡೋದು. ಅದು ಕಾರ್ಪ್ಸ್ ತಿಂದ್ಬಿಡೋದು, ಹೊಟ್ಟೆ ಹಶ್ವ ಆಗೋದಿಲ್ಲ, ಆರಾಮಾಗಿ ಮಧ್ಯಾಹ್ನದ ತನಕ ಇರ್ತಾ ಇದ್ವಿ ನಾವು. ಆಪ್ಷನ್ಸ್ ತುಂಬಾ ಇರಲಿಲ್ಲ. ಇರೋದೇನೋ ಇದು ಒಂದು ಟ್ರೀಟ್ ತರ, ಏನೋ ಟ್ರೀಟ್ ಕೊಡ್ತಾ ಇದಾರೆ, ಸ್ವೀಟ್ ತಿನ್ನೋಣ ಅನ್ನೋ ತರ ಇರ್ತಿತ್ತೆ ಹೊರತು ಅದೇ ಫುಡ್ ಅನ್ನೋ ತರ ಇರಲಿಲ್ಲ. ಅದು ಇನ್ನೊಂದೇನು ಗೊತ್ತಾ, ನನಗೆ ಸ್ಯಾಟರ್ಡೆ ಬಂದರೆ ತುಂಬ ಖುಷಿ. ಟೀ ಅವಲಕ್ಕಿ ನನಗೆ ತುಂಬ ಇಷ್ಟ. ಅದನ್ನ ನೆನೆಸ್ಕೊಂಡು ತಿನ್ನೋಕ್ಕೆ ನನ್ನ ಫೇವ್ರೆಟ್ ಡಿಶ್ ಇವತ್ತು ಚೆನ್ನಾಗಿ ತಿನ್ನಬೇಕು ಅಂತೇಳಿ ಆ ಥರ ಖುಷಿ ಆಗ್ತಾಯಿತ್ತು. ಬಟ್ ಈಗಿನ ಕಾಲದ ಮಕ್ಳಿಗೆ ಹೆಂಗೆ ಅಂದರೆ ಡೈಲಿ ಒಂದೊಂದು ವೆರೈಟಿ, ಒಂದು ದಿವಸ ಸ್ಯಾಂಡ್ವಿಚ್ ಅಂತೆ, ಒಂದು ದಿವಸ ಇಡ್ಲಿ ದೋಸೆ ಅಂತೆ, ಮತ್ತು ಇನ್ನೊಂದು ದಿವಸ ಸ್ಯಾಲೆಡ್ ಅಂತೆ. ಸೊ ಇದೆಲ್ಲ ಪ್ರಿಪೇರ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕಾಗತ್ತೆ, ಎಷ್ಟೊಂದು ಪೇಷನ್ಸ್ ಬೇಕಾಗತ್ತೆ. ಇನ್ನು ಕೆಲವೊಂದು ಮಕ್ಕಳು ತಿಂತವೆ, ಇನ್ನು ಕೆಲವು ಮಕ್ಕಳು ತಿನ್ನೋದೇ ಇಲ್ಲ, ಪಾಪ ಮಾಡಿ ಕಳಿಸಿದ್ದು ವೇಸ್ಟ್ ಆಗಿಬಿಡ್ತವೆ. ಎಷ್ಟೊಂದು ಟೈಮ್ ಕೊಟ್ಟು, ಎಷ್ಟು ಹುಷಾರಿಲ್ಲ ಅಂದರೂ ಕೂಡ ತಾಯಂದ್ರು ಮಾಡ್ತಾರೆ ಪಾಪ, ಬಟ್ ಮಕ್ಕಳು ತಿನ್ನೋದಿಲ್ಲ. ಈಗ ಅವ್ರ ಹೆಲ್ತ್ ಕೆಡ್ತಾ ಹೋಗುತ್ತೆ. ಇದೇ ತರ ಬೆಳಿಗ್ಗೆ ಎದ್ಬಿಟ್ಟು ಮತ್ತೆ ರಾತ್ರಿ ಲೇಟ್ ಆಗಿ ಹೋಮ್ವರ್ಕ್ಸ್, ಅಯ್ಯಪ್ಪ ಹೋಮ್ವರ್ಕ್ಸ್ ಏನೇನೋ ಕೊಡ್ತಾರೆ. ಈಗ ಸ್ಕೂಲಲ್ಲಿ ಟೀಚರ್ಸ್ ಒಂದು ಪದ್ಧತಿ ಅನ್ನೋದು ಇರುತ್ತೆ, ಅವ್ರ ಪದ್ಧತಿಯಲ್ಲೇ ಅವ್ರು ಕಲಿಸ್ತಾ ಇರ್ತಾರೆ. ಈಗ ನಾವು ಟೀಚರ್ಸ್ ಅಲ್ಲ, ಅದು ಮಾಡ್ಸೋಕಂತೂ ಈಸಿ, ನಮ್ಮ ಪದ್ಧತಿಯಲ್ಲೇ ನಾವು ಹೇಳ್ಕೊಡ್ತೀವಿ. ಒಂದು ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಅನ್ನೋದು ಇರಲ್ಲ. ನೀವು ಕಳಿಸಿ ಅಂತ ನಮಗೂ ಇಷ್ಟೊಂದು ಹೋಮ್ವರ್ಕ್ ಕೊಡ್ತಾರೆ, ಅವರು ಸ್ಕೂಲಲ್ಲಿ ಕಳಿಸ್ತಾರೆ. ಹಿಂಗಾಗಿ ಅದು ಕನ್ಫ್ಯೂಸ್ ಆಗಿಬಿಡುತ್ತೆ, ಮಕ್ಳಿಗೂ ಕನ್ಫ್ಯೂಸ್ ಆಗುತ್ತೆ, ನಮಗೂ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಮತ್ತೆ ನಾವು ರಿಟರ್ನ್ ಸ್ಕೂಲ್ಗೆ ಹೋದಂಗೆ. ಹೌದು, ಈಗಿನ ಕಾಲದಲ್ಲಿ ಇಷ್ಟೊಂದು ಸ್ಟ್ರೆಸ್, ಇಷ್ಟೊಂದು ಪ್ರೆಷರ್ ಇರೋದ್ರಿಂದ 4-5 ಜನ ಮಕ್ಳನ್ನ ಮಾಡ್ಕೊಳಕ್ಕೆ ಸ್ವಲ್ಪ ಭಯ ಆಗೇ ಆಗತ್ತೆ. ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಈಗ, 4-5 ಜನ ಯಾರಿಗೋ.
ಅವಾಗಾದ್ರೆ ಪ್ರತಿ ಮನೆಗೂ 4-5 ಜನ ಇರ್ತಿದ್ರು. ಹೌದಿಲ್ಲ? ಅದೇ ನಾನು ಅಂದ್ಕೊಳ್ತಾ ಇದ್ದೆ, ಸೊ ಫಿನಾನ್ಷಿಯಲಿ ಪ್ರಾಬ್ಲಮ್ ಆಗುತ್ತೆ, ಮಕ್ಳನ್ನ ನೋಡ್ಕೊಳ್ಳೋದು, ಹಣ ಇದ್ರೇ ನೋಡ್ಕೊಳಕ್ಕಾಗೋದು ಅಂಥೇಳಿ ಮಕ್ಕಳನ್ನ ಮಾಡ್ಕೊಳ್ತಾ ಇಲ್ಲ ಅಂತ. ಬಟ್ ಅದು ಒಂದು ರೀಸನ್ ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ಈ ಪ್ರೆಷರ್ ಈಗಿನ ಮತ್ತು ಟೈಮ್ ಕೊಡೋದು, ಮೆಂಟಲಿ ಸ್ಟ್ರೆಸ್, ಕಾಂಪಿಟೇಷನ್, ಅಂದ್ರೆ ಮಕ್ಕಳನ್ನ ಚೆನ್ನಾಗಿ ಬೆಳೆಸಲೇಬೇಕು ಈಗಿನ ಕಾಲದಲ್ಲಿ. ಹೌದು. ಹಾಗಾಗಿ ಏನಾಗುತ್ತೆ ಗೊತ್ತಾ, ಮಕ್ಕಳನ್ನ ಬೆಳೆಸೋದು, ಸಾಕೋದು ಅದು ಬೇರೆ, ಅಂದರೆ ಅದು ಆಗತ್ತೆ ಎಲ್ಲರ ಕೈಯಲ್ಲಿ. ಬಟ್ ಈ ಪ್ರೆಷರ್ ತಡ್ಕೊಳಕ್ಕಾಗಲ್ಲ. ಅವ್ರಿಗೆ ನೋಡ್ಕೊಳ್ಳೋದಿದೆ ಅಲ್ವಾ. ಸೊ ಬೆಳೀತಾ ಬೆಳೀತಾ ದೊಡ್ಡವರಾಗ್ತಾರಲ್ವ, ಅವಾಗ ಸಿಕ್ಕಾಪಟ್ಟೆ ತಂದೆ ತಾಯಂದ್ರಿಗೆ ಕಷ್ಟ ಆಗೋಗ್ಬಿಡುತ್ತೆ. ಈಗ ನೋಡು, ನೀನು ಮನೆಯಿಂದ ಕೆಲಸ ಮಾಡ್ತೀಯ, ನಾನು ಮನೆಯಿಂದ ಕೆಲಸ ಮಾಡ್ತೀನಿ, ಆದ್ರೂ ಕೂಡ ನಮ್ಗೆ ಡಿಫಿಕಲ್ಟ್ ಆಗುತ್ತೆ. ನಾವು ಹೊರಗಡೆ ಹೋಗಿ ಬಂದು ಮಕ್ಕಳನ್ನ ನೋಡ್ಕೊಳ್ಳೋರ್ಗೆ ಯಾವ ತರ ಇರ್ಬೇಕು. ಹೌದು, ಎಷ್ಟು ಕಷ್ಟ ಅಲ್ವಾ. ಅದಕ್ಕೆ ಇಬ್ಬರಿದ್ರೆ ಸಾಕಪ್ಪ ಅಂತ ಹೇಳಿ ಮ್ಯಾಕ್ಸಿಮಮ್ ಇಬ್ಬರಿಗೆ ಹೌದು ಸ್ಟಾಪ್ ಮಾಡ್ಬಿಡ್ತಾರೆ. ಇದು ಆಕ್ಚುಲಿ ನಡೀತಾ ಇರೋದು ಇವಾಗ. ಆಮೇಲೆ ಸ್ಕೂಲ್ಸ್ ಅವರು ಅಷ್ಟೇ ತುಂಬಾ ಹೋಮ್ವರ್ಕ್ ಕೊಡ್ತಾರೆ ಮಕ್ಕಳಿಗೆ. ಅದು ರೂಲ್ಸ್, ಇದು ರೂಲ್ಸ್, ಆ ಡ್ರೆಸ್, ಈ ಡ್ರೆಸ್, ಹಾಫ್ ತಿಂಡಿ, ಈ ತಿಂಡಿ ಅನ್ಕೋತ ಅವರು ಸಿಕ್ಕಾಪಟ್ಟೆ ಕೆಲಸ ಕೊಡ್ತಾರೆ ಪೇರೆಂಟ್ಸ್ಗೆ ಜಾಸ್ತಿ ಕೆಲಸ ಹೇಳಬೇಕು ಅಂದ್ರೆ, ಇದೆಲ್ಲ ಮಾಡ್ಬೇಕಂದ್ರೆ. ಮಕ್ಕಳು ದೊಡ್ಡವರಾಗೋವರೆಗೂ ಒಂದು 5th ಕ್ಲಾಸಿಗೆ ಬಂದ್ಮೇಲೆ ಒಂದು ಸ್ವಲ್ಪ ಅವ್ರ ಕೆಲಸ ಅವ್ರು ಮಾಡ್ಕೊತಾರ. ಅವ್ರ ಕೆಲಸ ಮಾಡಿದ್ರು, ಅವ್ರ ಕೆಲಸ ಅವ್ರು ಮಾಡ್ಕೊಂಡ್ರು, ಅವ್ರ ಕೆಲಸ ಮಾಡಕ್ ಮತ್ತೆ ನಾವ್ ಇರ್ಲೇಬೇಕು. ಸೊ ಅನ್ಕೊಳ್ತೀವಿ, ಕಂಟಿನ್ಯೂಸ್ ಆಗಿ ಇರುತ್ತೆ. ಬಟ್ ಡಿಫ್ರೆನ್ಸ್ ಈಗಿನ ಕಾಲದ ಪೇರೆಂಟ್ಸ್ಗೂ ಒಂದು 30 years ಬ್ಯಾಕ್ ಇರ್ತಕ್ಕಂಥ ಪೇರೆಂಟ್ಸ್ಗೂ ಏನಂದ್ರೆ ಇದೆ ಮೇಜರ್ ಸ್ಕೂಲ್ ಸಿಸ್ಟಮ್, ಇನ್ನೊಂದು ಇದು ಕಾಂಪಿಟೇಷನ್, ಪ್ರೆಷರ್. ಎಲ್ಲ ಮಕ್ಕಳು ಚೆನ್ನಾಗಿ ಬೆಳಿಬೇಕು ಒಂದು ಉದ್ದೇಶದಿಂದ ಪೇರೆಂಟ್ಸ್ ಮಕ್ಕಳನ್ನ ಬೆಳೆಸೋಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗಿನ ಕಾಲದಲ್ಲಿ. ಬಟ್ ಅವಾಗ ಅದು ಕಡಿಮೆ ಇತ್ತು ಕಡಿಮೆ ಅಂತ ಪರಿಪೋಟಿ ತಗೊಳ್ತಾ ಇರಲಿಲ್ಲ. ಫಿಕ್ಸ್ ಆಗ್ಬಿಡ್ತಿದ್ರು ಕೆಲವು ವರ್ಗದ ಜನರು, ಫಿಕ್ಸ್ ಆಗ್ಬಿಡ್ತಿದ್ರು, ನಮ್ಮ ಹುಡುಗ ಇಷ್ಟ ಬಿಡು, ನಮ್ಮ ಮಕ್ಳು ಇಷ್ಟ ಬಿಡು, ಈ ತರ ಫಿಕ್ಸ್ ಆಗ್ಬಿಡ್ತಿದ್ರು ಅವರು. ಈಗ ಹಂಗಿಲ್ಲ, ಅನ್ಲಿಮಿಟೆಡ್ ಪಾಸಿಬಿಲಿಟೀಸ್. ಹಾಗಾಗಿ ಎಲ್ಲರಿಗೂ ಮಾಡಬೇಕು, ಸಾಧಿಸ್ಬೇಕು ಅನ್ನೋದು ಬಂದ್ಬಿಟ್ಟಿದೆ. ಹೌದು. ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ತರಬೇಕೀಗ ಅಲ್ವಾ. ಸೊ ಹಾಗಾಗಿ ಏನಾಗತ್ತೆ ಗೊತ್ತಾ, ಅದು ನಮಗೂ ಒಂಥರ ಎವ್ರಿ ಕ್ಲಾಸ್ ಇದ್ದಂಗೆ, ಅಂದರೆ ಫಸ್ಟ್ ಕ್ಲಾಸ್ ಮುಗಿತಾ ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್, ಈ ಥರ ಹೋಗ್ತಾನೇ ಇರಬೇಕು. ಮಕ್ಕಳು ಬೆಳೀತಾ ಬೆಳೀತಾ ಹೆಂಗೆ ಚೇಂಜ್ ಆಗ್ತಾರೋ ನಾವು ಹಾಗೆ ಚೇಂಜ್ ಆಗ್ತಾ ಹೋಗಬೇಕು. ಅವಾಗೇ ಅದು ಹಾಗಂತ ಹೇಳ್ಬಿಟ್ಟು ನಾನೇನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಗೊತ್ತಾ, ನಾವು ಅಂದ್ಕೊಂಡ್ಬಿಡ್ತೀವಿ ಮಕ್ಳನ್ನ ಬೆಳೆಸಿದ್ರೆ ಸಾಕು, ಮಕ್ಳನ್ನ ನೋಡಿಕೊಂಡ್ರೆ ಸಾಕಪ್ಪ, ಅದೇ ನಮಗೆ ದೊಡ್ಡ ಇದು, ನಮ್ಮ ಸಂತೋಷಗಳನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡ್ಬೇಕು, ನಮ್ಮದೇನು ಮಕ್ಳನ್ನ ನೋಡಿಕೊಂಡು ಖುಷಿಯಾಗಿರ್ಬೇಕು ಅಂತ. ಆ ಥರ ಇರಬಾರ್ದು. ನಮ್ಗೇನಿದೆ, ನಮ್ಮ ಹ್ಯಾಪಿನೆಸ್ ಏನಿದೆ ಅದನ್ನು ಕಳ್ಕೊಳಕ್ಕೆ ಹೋಗ್ಬಾರ್ದು. ಮಕ್ಕಳು ಬೆಳೀತಾ ಇರ್ತಾರೆ, ನಾಳೆ ಬೆಳಗ್ಗೆ ಕೊಡಬೇಕು, ನಾವು ಅದನ್ನ ನಾವು ಕಲಿಬೇಕು. ಇಂಪಾರ್ಟೆಂಟ್ ನಮ್ಮ ಹೆಲ್ತ್, ಮೆಂಟಲ್ ಹೆಲ್ತ್. ಸೊ ನಾವು ನಿದ್ದೆ ಬಿಟ್ಟು ಮಕ್ಕಳನ್ನ ನೋಡ್ಕೊಳ್ಳೋದು ಅದೆಲ್ಲ ಕರೆಕ್ಟೇ, ಇಲ್ಲ ಅಂತ ಇಲ್ಲ. ಇದು ಯಾಕೋ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಬೇಕನ್ನಿಸ್ತು, ಮಾಡಿದೆ. ಇನ್ನು ಮಳೆ ಅಂತೂ ಬರ್ತಾ ಇದೆ, ಹೋಗ್ತಾ ಇದೆ. ಒಂದು 10 ನಿಮಿಷ ಬರುತ್ತೆ, ಮತ್ತು 10 ನಿಮಿಷ ಹೋಗುತ್ತೆ. ಇಲ್ಲಿ ಕುತ್ಕೊಂಡಾಗೆ ಎರಡು ಸಲ ಆಯಿತು ಬರೋದಕ್ಕೆ ಹೋಗೋದಕ್ಕೆ. ಇನ್ನು ನೋಡಿ, ಇವತ್ತು ಈ ಡ್ರೆಸ್ ಹಾಕ್ಕೊಂಡಿದ್ದೀನಲ್ಲ, ಎಷ್ಟು ಚೆನ್ನಾಗಿದೆ ಗೊತ್ತಾ, ನನಗೆ ತುಂಬ ಇಷ್ಟ ಆಗಿತ್ತು. ನನ್ನ ಮಗಳಿಗೆ ಏನಾದರೂ ಈ ಥರ ನಾನು ಹಾಕ್ಕೊಂಡು ಹೋಗ್ತೀನಲ್ಲ, ಅಂದರೆ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತಲ್ಲ, ಇದು ಹಾಕ್ಕೊಂಡೆ, ಅವಳಿಗೆ ತುಂಬ ಇಷ್ಟ ಆಗಿದೆ. ಬರೀ ನೀನೇ ಹಾಕ್ಕೊಂತಿಯಲ್ಲ, ನನಗೂ ಈ ಥರದ್ದು ಕೊಡಿಸು, ಸೇಮ್ ನಂದು ಏನಿದೆ ಅಲ್ವಾ ಅದೇ ಬೇಕಂತೆ. ಇನ್ನೊಂದು ಏನು ಹೇಳ್ತಾಳೆ ಗೊತ್ತಾ ಅವಳು, ಅಮ್ಮ ನಾನು ದೊಡ್ಡೋಳಾಗ್ತೀನಲ್ಲ, ಇದೆಲ್ಲ ಹಂಗೆ ಎತ್ತಿಡು, ನನಗೆ ಬೇಕಿದೆಲ್ಲ, ಯಾರಿಗೂ ಕೊಡಬೇಡ ನೀನು, ನಾನೇ ಹಾಕ್ಕೊಳ್ತೀನಿ ಅಂತ. ಅಯ್ಯೋ ನಿನ್ನ ಏಜಿಗೆ ಸಿಕ್ಕಾಪಟ್ಟೆ ಇದೆ ಬಿಡಪ್ಪ ಅಂದರೂ ಕೇಳಲ್ಲ. ಇಲ್ಲ ನನಗೆ ಈ ಥರನೇ ಬೇಕು, ಇದೇ ಇರಬೇಕು ಅಂತ. ಸೊ ಅದಕ್ಕೆ ಹುಡುಕ್ತಾ ಇದ್ದೀನಿ ಸಿಮಿಲರ್ ಏನಾದರೂ ಸಿಗುತ್ತಾ ಅವಳಿಗೆ. ಅದೇನು ಚಮ್ಕಿ ಅಂತಾರ ಏನದು, ಚಮ್ಕಿ ಇದೆಲ್ಲ ಅದು ಇಷ್ಟ. ಆ ಥರ ಏನೇ ಇದ್ರೂ ಅದು ಬೇಕು, ಅವಳಿಗೆ ಇಷ್ಟ. ಸೊ ಅವಳು ಇವತ್ತು ಬೆಳಗ್ಗೆ ಹಾಕೊಳ್ಳೋದು ನೋಡಿ, ನನಗಿದು ಬೇಕು ಎತ್ತಿಡು ಅಂತ ಕುತ್ಕೊಂಡ್ಬಿಟ್ಟಿದ್ದಾಳೆ. ಸೊ ಇದು ಒಂದು ಬ್ಲ್ಯಾಕ್ ಕಲರ್ ಡ್ರೆಸ್ ನಾನು ಅಮೆಝಾನಲ್ಲಿ ತಗೊಂಡೆ, ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ. ಸೊ ಈ ಥರ ಈಗೇನೋ ಸೇಲ್ ನಡೀತಾ ಇದೆಯಲ್ಲ ಅಮೆಝಾನ್. ಹೌದು, ಒಳ್ಳೆ ಆಫರ್ ಪ್ರೈಸ್ಗೆ ಸಿಗ್ತಾ ಇದೆ, ಕಮ್ಮಿ ರೇಟ್ಗೆ ನಮಗೆ ಪ್ರಾಡಕ್ಟ್ಸ್ಗಳೆಲ್ಲ ಸಿಗುತ್ತೆ. ಈ ಥರ ಆಫರ್ ಇದ್ದಾಗ ತೊಗೊಂಡ್ಬಿಡ್ತೀನಿ ನಾನು. ಸೊ ಈ ಒಂದು ಕುರ್ತಾ ಸೆಟ್ ನನಗೆ ಎಕ್ಸ್ಪೆಷಲಿ ಈ ಸ್ಲೀವ್ಸಿಗೆ ಬಂದಿರೋ ಎಂಬ್ರಾಯ್ಡ್ರಿ ವರ್ಕ್ ತುಂಬ ಇಷ್ಟ ಆಯಿತು. ಇದ್ರ ಜೊತೆಗೆ ಇನ್ನೂ ಒಂದು 3 ಡ್ರೆಸ್ ತೊಗೊಂಡಿದ್ದೀನಿ, ಇದನ್ನು ತೋರಿಸ್ತೀನಿ. ಈ ಥರ ಆಫರ್ ಇದ್ದಾಗ ತೊಗೊಂಡ್ರೆ ಏನಾಗೋದು ಗೊತ್ತಾ, ನಮಗೆ ತುಂಬ ರೇಟ್ ಕಮ್ಮಿಗೆ ಸಿಗುತ್ತೆ, ಒಳ್ಳೆ ಆಫರ್ ಪ್ರೈಸಲ್ಲಿ. ಸೊ ಇದು ಕೂಡ ಕುರ್ತಾ ಸೆಟ್ಟೆ, ಹಿಂಗೆ ತೋರಿಸ್ಬಿಡ್ತೀನಿ.
ನೋಡಿ ಎಷ್ಟು ಸಖತ್ತಾಗಿದೆ. ಪ್ಲೈನಲ್ಲಿದೆ, ಸೊ ಫುಲ್ಲು ಫ್ಲೋರಲ್ ಪ್ರಿಂಟ್ ಬಂದಿದೆ. ನನಗೆ ತುಂಬ ಹೆವಿ ವರ್ಕ್ ಇರೋದು, ಗ್ರ್ಯಾಂಡ್ ಆಗಿರೋದು ಅಷ್ಟು ಇಷ್ಟ ಆಗಲ್ಲ. ಡೈಲಿ ವೇರ್ಗೆಲ್ಲ ಇಂಥದ್ದೇ ಚೆನ್ನಾಗಿರುತ್ತೆ. ನೋಡಿ ಫ್ರಂಟು ಬ್ಯಾಕ್ ಈ ಟೈಪ್ ಇದೆ. 3/4 ಸ್ಲೀವ್ಸ್ ಬಂದಿದೆ. ಇದು ಪ್ಯಾಂಟು, ದುಪಟ್ಟ. ನನಗೆ ಯಾವುದೇ ದುಪಟ್ಟ ಇರ್ಬೋದು, ಲೆಂತಿ ಆಗಿರಬೇಕು ಈ ಥರ, ಆವಾಗಲೇ ಇಷ್ಟ ಆಗುತ್ತೆ. ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಆ್ಯಂಡ್ ಇನ್ನು ಈ ಕುರ್ತಾ ಸೆಟ್ ರೀಸೆಂಟಾಗಿ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಟ್ರೆಂಡ್ ಆಗ್ತಾಯಿತ್ತು. ಸಕ್ಕದಾಗಿದೆ. ಸೊ ಈ ಥರ ವಿ ಶೇಪ್ ನೆಕ್ದು ನಾನು ಜಾಸ್ತಿ ಡ್ರೆಸ್ಗಳನ್ನ ತಗೊಳ್ತೀನಿ. ಅದರಲ್ಲಿ ಇದು ಒಂದು ಚೆನ್ನಾಗಿದೆ ನೋಡಿ. ಸ್ಲೀವ್ಸಿಗೆ ನೋಡಿ ಈ ಥರ ಬಂದಿದೆ. ಆ್ಯಂಡ್ ಇನ್ನು ದುಪಟ್ಟನೂ ಅಷ್ಟೇ ಚೆನ್ನಾಗಿದೆ ಇದ್ರದ್ದು ನೋಡಿ. ಇದು ತುಂಬ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ಅಲ್ಲಿ ಇಮೇಜಲ್ಲಿ ನೋಡೋದಕ್ಕೂ ಇದಕ್ಕೂ ಸೇಮ್ ಬಂದಿದೆ ನೋಡಿ. ಕಲರ್ ಮಸ್ತಿದೆ ಇದು. ಇದರಲ್ಲೇ ಇನ್ನೊಂದು ಗ್ರೀನ್ ಕಲರ್ ಇತ್ತು, ಬಟ್ ನನಗೆ ಇದು ಲ್ಯಾವೆಂಡರ್ ಕಲರ್ ತುಂಬ ಇಷ್ಟ ಆಯಿತು, ಹಂಗಾಗಿ ತಗೊಂಡೆ. ಚೆನ್ನಾಗಿ ಬಂದಿದೆಲ್ಲ ಫ್ರೆಂಡ್ಸ್. ಇನ್ನೊಂದೇನು ಗೊತ್ತಾ, ಎಲ್ಲ ನಾನು ತರಿಸ್ಕೊಂಡಿರೋದು ಎಲ್ಲದೂ ಚೆನ್ನಾಗಿ ಬರುತ್ತೆ ಅಂತಲ್ಲ, ಕೆಲವೊಂದು ಚೆನ್ನಾಗೂ ಬರೋದಿಲ್ಲ. ಅಂಥವು ನಾನು ತೋರ್ಸೋಕ್ಕೆ ಹೋಗೋದಿಲ್ಲ. ಫ್ರೆಂಡ್ಸ್, ಇನ್ನೊಂದು ತರಿಸ್ಕೊಂಡಿದ್ದೀನಿ. ಏನು ಗೊತ್ತಾ, ಬನ್ನಿ ತೋರಿಸ್ತೀನಿ. ಸೊ ಜ್ಯುವೆಲ್ರಿ ಬಾಕ್ಸ್ ವಿತ್ ಜ್ಯುವೆಲ್ರೀಸ್ ಬಂದಿದೆ. ಸೊ ನೋಡಿ 12 ಜೊತೆ ಜ್ಯುವೆಲ್ರೀಸ್ ಇದೆ. ಸೊ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗತ್ತೆ ಅಂತ ಹೇಳಿ ತರಿಸ್ಕೊಂಡೆ. ಇದು ಡೈಲಿ ವೇರ್ಗೆ ತುಂಬ ಚೆನ್ನಾಗಿದೆ. ಅದು ಲಾಸ್ಟ್ ಒಂದು ಮಿಸ್ ಆಗಿದೆ ಅಲ್ಲ, ಅದು ನಾನು ಹಾಕ್ಕೊಂಡಿದ್ದೀನಿ. ನೀ ಹಾಕ್ಕೊಂಡಿರೋದು? ಬೆಳಗ್ಗೆ ಬೇರೆದು ಹಾಕ್ಕೊಂಡಿದ್ದೆ, ಈಗ ಚೇಂಜ್ ಮಾಡಿದ್ದೀನಿ. ಇಷ್ಟು ಚೆನ್ನಾಗಿದೆ ನೋಡಿ. ಸೊ ಯಾರಿಗಾದ್ರೂ ಗಿಫ್ಟ್ ಮಾಡಬೇಕು, ಫ್ರೆಂಡ್ಸ್ಗೆ ಅಥವಾ ಸಿಸ್ಟರ್ಸ್ಗೆ ಏನಾದರೂ ಗಿಫ್ಟ್ ಮಾಡಬೇಕು ಅಂದರೂ ತುಂಬ ಚೆನ್ನಾಗಿದೆ. ನನಗೆ ಈ ಥರ ಇದು ಫೋಲ್ಡಿಂಗ್ ಇದೆಲ್ಲ ಬಾಕ್ಸ್, ಅದು ತುಂಬ ಇಷ್ಟ ಆಯ್ತು ನೋಡಿ. ಎಲ್ಲ ಜ್ಯುವೆಲ್ರೀಸ್ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಂದ್ರೆ ಈ ಥರ ತೊಗೊಂಡೋಗ್ಬಿಟ್ರೆ ಆಗೋಯ್ತು. ಚೆನ್ನಾಗಿದೆ ಅಲ್ಲ? ಸೊ ಡೈಲಿ ವೇರ್ಗೆ ಓಕೆ, ಚೆನ್ನಾಗಿದೆ. ಓಕೆ, ಸೊ ಇದೆಲ್ಲ ಪ್ರಾಡಕ್ಟ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈಗ ಅಮೆಝಾನಲ್ಲಿ ಒಂದು ಸೇಲ್ ನಡೀತಾ ಇದೆ, ಮಿಸ್ ಮಾಡ್ಕೋಬೇಡಿ. ಇದನ್ನು ಹೋಗಿ ಬೇಕು ಅಂದರೆ ಬೈ ಮಾಡ್ಕೊಳ್ಳಿ, ಸರಿನಾ? ಇನ್ನು ನಾನು ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಇವತ್ತು ಸ್ವಲ್ಪ ಆಚೆ ಹೋಗೋಣ ಅಂದ್ಕೊಂಡಿದ್ದೀವಿ. ಅದಕ್ಕೆ 1 ಅವರ್ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ರೆಡಿಯಾಗಿ ಹೊರಟುಬಿಡೋದು. ಫ್ರೆಂಡ್ಸ್, ಇನ್ನೇನು ರೆಡಿಯಾಗಿದ್ದೀವಿ. ಇವತ್ತು ಆಚೆ ಹೋಗಿ ಮಧ್ಯಾಹ್ನ ಊಟ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಬೆಳಗ್ಗೆನೇ ಪ್ಲ್ಯಾನ್ ಇತ್ತು ಇದು. ಮನೆಗೆ ಬಂದು ರೆಸ್ಟ್ ಮಾಡಿ ಈಗ ಹೊರಡೋಣ. ಹೋಗಿ ಶೂ ಹಾಕೋದು. ಆಚೆ ಅಂದರೆ ಎಲ್ಲಿಲ್ಲ ಖುಷಿ ಅವಳಿಗೆ. ಇನ್ನೊಂದೇನು ಗೊತ್ತಾ, ಈ ಥರ ಆಚೆ ಬರಬೇಕು, ಆಚೆ ತಿನ್ನಬೇಕು ಅನ್ನೋದು ಪ್ಲ್ಯಾನ್ ಇತ್ತು ಅಂದರೆ ಅದಕ್ಕಿಂತ ಮುಂಚೆನೇ, ಅಂದರೆ 1 ವಾರ ಅಂದ್ಕೊಳ್ಳಿ, ಮುಂಚೆನೇ ನಾನೆಲ್ಲ ಪ್ಲ್ಯಾನ್ ಮಾಡಿಟ್ಟಿರ್ತೀನಿ. ಅಂದರೆ ಎಲ್ಲಿ ಹೋಗಬೇಕು, ಎಲ್ಲಿ ಹೋದರೆ ಚೆನ್ನಾಗಿರುತ್ತೆ, ಫುಡ್ ಎಲ್ಲಿ ಚೆನ್ನಾಗಿರುತ್ತೆ, ಅದೆಲ್ಲದು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಏನಾದರೂ ಹೋಗೋ ಪ್ಲ್ಯಾನ್ ಇತ್ತು ಅಂದರೆ ಅಲ್ಲಿಗೆ ಹೋಗಿಬಿಡ್ತೀವಿ ಡೈರೆಕ್ಟಾಗಿ. ನಾವಿವತ್ತು ಮೈಸೂರಲ್ಲಿ ಹೈ ಪಾರ್ಕ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಈ ಜಾಗದ ಸ್ಪೆಷಾಲಿಟಿ ಹೇಳ, ನಾವು ಒಂದು ಕಡೆ ಕುತ್ಕೊಂಡಿರ್ತೀವಿ, ಕಾಣಿಸ್ತಾ ಇದೆಯಾ? ಅದು ನಿಧಾನ ಮೂವ್ ಆಗ್ತಾ ಇದೆ, ಅಂದ್ರೆ ನಿಧಾನಕ್ಕೆ ತಿರುಗ್ತಾ ಇರತ್ತೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಸೊ ಹಾಗಾಗಿ ನಾವು ಸುತ್ತಲೂ ಎಲ್ಲ ಕಡೆನೂ ನೋಡ್ಬೋದು. ಪ್ಯಾಲೇಸ್ ಕಾಣತ್ತೆ, ಮತ್ತೆ ಚರ್ಚ್ ಕಾಣತ್ತೆ, ಎಲ್ಲದೂ ಕಾಣತ್ತೆ ಮೇಲ್ಗಡೆಯಿಂದ. ರಾಜು ರಾಜು ಇದೇನು ಕೇಳಿದ್ದು? ಇದೇನು ಕೇಳೋ ಅವನಿಗೆ? ಏನಿದು ಏನದು? ಅವಾಗಲೇ ಕೋಕೋ ಮೆಲನ್ ಅಂತ. ಏನು? ಕೋಕೋ ಮೆಲನ್. ಕೋಕೋ ಮೆಲನ್. ಕೋಕೋ ಮೆಲನ್ ವಾಟರ್ ಮೆಲನ್. ಬಬಲ್ಸ್ ಇದೆ ನೋಡಿ. ಆಮೇಲೆ ನಂಗೆ ಫ್ಯಾಷನ್ ಶೋ ಥರನೇ ಇದೆ ವಾಟರ್ ಮೆಲನ್. ನಿಮಗೆ ಇಲ್ಲ ಲೆಮನ್, ನಿಮಗಿಲ್ಲ ಲೆಮನ್ ಗೊತ್ತಾ? ನಾವು ಬಂದಿದ್ದು ಈ ಜಾಗಕ್ಕೆ ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾವು ಮಧ್ಯಾಹ್ನ ಬಂದಿರೋದ್ರಿಂದ ಅಷ್ಟಾಗಿ ಏನು ಕ್ರೌಡ್ ಇರಲಿಲ್ಲ. ನಂಗೆ ಅನ್ಸಿದ್ದೇನಪ್ಪ ಅಂದರೆ ಇಲ್ಲಿ ಮಾರ್ನಿಂಗಿಂತ ನೈಟ್ ಬಂದರೆ ಚೆನ್ನಾಗಿರುತ್ತೆ ಅಂತ. ಎಲ್ಲ ಕಡೆ ಲೈಟ್ಸ್ ಎಲ್ಲ ಇರತ್ತಲ್ಲ, ಬ್ಯೂಟಿಫುಲ್ ಆಗಿರುತ್ತೆ. ಇದೇನಿಗೆ ಗೊತ್ತಾ, ಅವಳು ನನಗೆ ಹಗ್ ಮಾಡಿದ್ದು, ಒಳ್ಳೆ ಜಾಗ ಹುಡುಕಿದ್ದೀನಿ ಅಂತ. ಅವಳಿಗೆ ತುಂಬ ಇಷ್ಟ ಆಗಿದೆ ಅಂತ ನನಗೂ ಬೇಕನ್ನಿಸ್ತಾ ಇದೆ ಇಲ್ಲೇ ಮಲಗಬೇಕು ಅನ್ನಿಸ್ತಾ ಇದೆ. ಅದು ಏನಕ್ಕೆ ಇಷ್ಟ ಆಯ್ತು ಅಂದರೆ ಅದು ರೊಟೇಟ್ ಆಗ್ತಾ ಇದೆಯಲ್ಲ, ರೊಟೇಟ್ ಆಗ್ತಾ ಇದೆ, ಒಂದು ಜಾಗದಲ್ಲಿ ಇಲ್ಲ. ಇಷ್ಟ ಇದೆ. ಫಸ್ಟು ಸ್ಟಾರ್ಟರ್ಸ್ನ ಆರ್ಡ್ರ್ ಮಾಡ್ಕೊಂಡ್ವಿ. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು.
ಅವನು ಡ್ರೆಸ್ ಮೇಲೆಲ್ಲ ಚಲ್ಕೊಳ್ತಾನೆ ಅಂತ ದೀಪ ತಕ್ಕೊಟ್ರೆ ನಾನು ದೀಪ ಹಾಕ್ಕೊಳ್ಳಲ್ಲ ಹಾಕ್ಕೊಂಡಿಲ್ಲ ಅಂದರೆ ನಿಮ್ಗೆ ಚಿಕನ್ ಕೊಡಲ್ಲ, ಏನು ತಿನ್ನೋಕೆ ಕೊಡಲ್ಲ ಅನ್ನೋದೇ. ಸರಿ ನಾನು ಹಾಕ್ಕೊಂತೀನಿ ಕೊಡು ಅಂತ ಹಾಕ್ಕೊಳ್ಳೋದು. ಎಷ್ಟು ತಲೆ ಇದೆ ಇದಕ್ಕೆ. ದೊಡ್ಡ ಮೆಣಸಿನ್ಕಾಯಿ ಅಲ್ವಾ? ಬೇಕಾ ಚಿಕನ್ ಬೇಕಾ ಕೇಳು, ಅಪ್ಪ ನನಗೊಂದು ಕೊಡು ಅಂತ ಕೇಳು. ಇನ್ನು ಇಲ್ಲಿ ಮಳೆ ಬಂತು ಅಂದರೆ ಎಲ್ಲರೂ ನೆಂದ್ಬಿಡ್ತೀವಿ, ಹಂಗಿರುತ್ತೆ. ಅಂದರೆ ಮಳೆ ನೀರೆಲ್ಲ ಸಿಡಿಯತ್ತೆ. ಸೊ ಹಾಗಾಗಿ ನಾವು ಹೋದಾಗ ಏನು ಮಳೆ ಇರಲಿಲ್ಲ, ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ನಂಗಿಲ್ಲಿ ತುಂಬ ಇಷ್ಟ ಆಗಿದ್ದು ಸ್ಟಾರ್ಟರ್ಸು. ಸ್ವಲ್ಪ ಸ್ಪೈಸಿಯಾಗಿ ಸಖತ್ತಾಗಿತ್ತು. ಈ ಥರ ಆಚೆ ಬಂದಾಗ ಸ್ವಲ್ಪ ಸ್ಟಾರ್ಟರ್ಸ್ ಎಲ್ಲ ಜಾಸ್ತಿ ತರಿಸ್ಕೊಂಡ್ಬಿಡ್ತೀವಿ. ಏಕೆಂದರೆ ನಾರ್ಮಲ್ ರೈಸ್ ಅಂಥದ್ದೆಲ್ಲ ತಿನ್ನೋದಕ್ಕಿಂತ ನಂಗೆ ಸ್ಟಾರ್ಟರ್ಸ್ ತುಂಬ ಇಷ್ಟ ಆಗತ್ತೆ. ಅದನ್ನೆಲ್ಲ ಟೇಸ್ಟ್ ಮಾಡ್ತೀನಿ. ಅದಾದಮೇಲೆ ಗಾರ್ಲಿಕ್ ನಾನ್, ಮಟನ್ ರೋಗನ್ ಜೋಶ್ ತರಿಸ್ಕೊಂಡ್ವಿ. ನಮ್ಮ ಮಕ್ಕಳಿಗೆ ಅಂತ ಹೇಳಿ ಮೊಸರನ್ನ ತರಿಸ್ಕೊಂಡ್ವಿ. ಸ್ವಲ್ಪ ಬಿರಿಯಾನಿ ತಿಂದ್ವಿ. ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಫುಲ್ ಆಗೋಯ್ತು. ಏನೋ ಉಳ್ದಿರೋದನ್ನ ಪಾರ್ಸೆಲ್ ಮಾಡಿಸ್ಕೊಂಡೆ ನಾನು. ಫೈನಲ್ ಆಗಿ ಐಸ್ ಕ್ರೀಮ್ ತಿನ್ನೋಣ ಅಂದ್ಲು ಚಿನ್ನಿಮ್ಮ. ಯಾವಾಗಲೂ ಒಂದೇ ಥರ ಐಸ್ ಕ್ರೀಮ್ ಏನಕ್ಕೆ, ಡೆಸರ್ಟ್ ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿ ಕ್ಯಾರಮೆಲ್ ಪುಡ್ಡಿಂಗ್ನ ತರಿಸ್ಕೊಂಡ್ವಿ. ಇನ್ನು ಊಟ ಮಾಡಿ ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಆದ್ವಿ. ಇವತ್ತಿನ ವ್ಲಾಗಿನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಈ ವಿಡಿಯೋ ಹೇಗಿತ್ತು, ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ನಾಳೆ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.